ಯಂ ಇಂದ್ರಂ ವಯಸ್ಸುಪರ್ಣಾಃ ಪ್ರಿಯಮೇಧಾಃ ಋಷಯಃ ಅಸ್ಮಾಕಂ ಧ್ವಾಂತಮುಪೋರುಣುಹಿ ಪೂರ್ಧಿಚಕ್ಷುಃ ನಿಧಯೇವ ಬದ್ಧಾನಸ್ಮಾನ್ ಮುಮುಗ್ಧಿ ಇತಿ ನಾಧಮಾನಾಃ ಉಪಸೇದುಃ ತಥಾ ಉಪಸನ್ನಶ್ಚ ಯೋಯಂ ವ್ಯಾಸಾಖ್ಯಃ ಇಂದ್ರಃ ವೇದಾನ್ ವಿವ್ಯಾಸ ಭಾರತಂ ಭಾಗವತಂಚ ರಚಯಾಮಾಸ ತಸ್ಮೈ ವ್ಯಾಸಾಯ ಭೂಮ್ನೆ ಪ್ರಥಮಂ ಭೂಯೋ ಭೂಯೋ ನಮಾಂಸಿ. ಯಸ್ಯಾಹ ಆರಾಧನಾರ್ಥಮೇವ ಸಾಧಕೋಯಂ ಅಸ್ಮಿನ್ ಲೋಕೆ ಸಂಜಾತಃ ತಸ್ಯಾಹ ಅನುಗ್ರಹಾರ್ಥಂ ಜ್ಞಾನಾರ್ಥಂ ಚ ಗೃಹಾತ್ ನಿರಿಯಾಯ ಯಾಮಿಮಾಂ ಭಗವತೀಂ ಭಗವಂತಂ ಚ ಸ್ವಾತ್ಮನೆ ಉಪದಿಶತೆ ಗುರವೇ ಸಾಧಕಃ ಸ್ವಾತ್ಮಾನಮೇವ ಸಮರ್ಪಯತಿ ಯಾಂ ಚೇಮಾಂ ಶ್ರಿಯಂ ವಸಾನಾಃ ಅಮೃತತ್ವಂ ಆಯನ್ ಯಸ್ಯಾಶ್ಚ ನಾರಾಯಣ ಸಹಿತಾಯಾಃ ಅನುಗ್ರಹೇಣೈವ ಗುರೋಃ ಶಿಷ್ಯಸ್ಯ ಚ ಅಭೀಷ್ಟಾನಿ ಸತ್ಯಾನಿ ಭವಂತಿ ತಸ್ಯೈ ಶ್ರಿಯೈ ಅಪಿ ಭುಜೋ ಭೂಯೋ ನಮಾಂಸಿ. ಯೋಯಂ ಉರುಕ್ರಮಸ್ಯ ಭಗವತಃ ಬಂಧುಃ ಪುತ್ರಃ ತಸ್ಯೈವ ವಿಷ್ಣೋಃ ಪರಮೇ ಪದೇ ಉತ್ಸುಕಶ್ಚ ವರ್ತತೆ. ಯೇನ ಅನೇನ ರಚಿತಾನ್ಯೇವ ಶಾಸ್ತ್ರರೂಪಾಣಿ ತೀರ್ಥಾನಿ ವಯಮಪಿ ಅಶ್ನೀಮಃ ತಸ್ಮೈ ಮಧ್ವರೂಪಾಯ ಪ್ರಾಣಾಯ ಅಪಿ ಭೂಯೋ ಭೂಯೋ ನಮಾಂಸಿ. ಭಾಗವತ ಸಾರೋದ್ಧಾರದ 239ನೇ ಶ್ಲೋಕ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅನ್ನೋದು ಅದನ್ನು ನಾವೀಗ ನೋಡ್ತಾ ಇದ್ದೇವೆ. ಅಲ್ಲಿ ಭಾಗವತ ಧರ್ಮಗಳನ್ನು ಗುರುವಿನಿಂದ ಕಲಿಯಬೇಕು ಅಂತನ್ನೋದನ್ನು ಕೂಡ ನೋಡ್ತಿದ್ದೇವೆ. ಅಲ್ಲಿ ನಾವು ಇವತ್ತು ನೋಡ್ಲಿಕ್ಕೆ ಹೊರಟದ್ದು ಅನಿಕೇತನತ್ವ ಶಿಕ್ಷಣ, ಅದೇ ಶರಣಾಗತಿ ಶಿಕ್ಷಣ ಅಂತ ಅರ್ಥ ಅಂತ ಅನ್ನೋದನ್ನು ಕೂಡ ಕಳೆದ ದಿವಸ ನೋಡಿದ್ವಿ. ಇವತ್ತು ಒಂದು ಭಾಗದಲ್ಲಿ ಅದನ್ನೇ ನೋಡ್ಬೇಕು. ಸಾಮಾನ್ಯವಾಗಿ ಶ್ಲೋಕದ ರೂಪದಲ್ಲಿ ಮಂಗಲಾಚರಣವನ್ನ ಮಾಡ್ತಿರ್ತಾರೆ ಎಲ್ಲರೂ. ಹಾಗೆ ನಾನು ಕೂಡ ಬೇರೆ ಬೇರೆ ಶ್ಲೋಕಗಳ ರೂಪದಲ್ಲೇ ಮಾಡ್ತಿರ್ತೇನೆ. 3 ವೇದವಾಕ್ಯಗಳನ್ನು ಇವತ್ತು ಶ್ಲೋಕ ನಾನು ಮಂಗಳಾಚರಣೆಗಾಗಿ ಬೆಳೆಸ್ಕೊಂಡೆ. ಆ ವೇದೋಕ್ತವಾದ ಮಂಗಲಾಚರಣೆಯನ್ನ ವೇದ ಮಂತ್ರಗಳ ರೂಪದಲ್ಲಿಯೇ ಹೇಳಿದೆ. ಆ ವೇದದಲ್ಲಿ ಇರುವ ಶಬ್ದಗಳನ್ನ ವಾಕ್ಯದ ರೂಪವಾಗಿ ಬಳಸ್ಕೊಂಡು ಮಹಾಮುನಿ ವ್ಯಾಸರನ್ನ ಮತ್ತೆ ಶ್ರೀದೇವಿಯನ್ನು ಮತ್ತೆ ಮಧ್ವರೂಪನಾದ ಮುಖ್ಯ ಪ್ರಾಣನನ್ನ ನಮಿಸುವ ಮಂಗಲಾಚರಣವನ್ನ ಮಾಡಿದ್ದೇನೆ. ವಯಸ್ಸುಪರ್ಣ ಉಪಾಸೇದುರಿಂದ ಅಂತ ಋಗ್ವೇದದಲ್ಲಿ ಬರುವಂತಹ ಮಂತ್ರ. ಇವು 3 ಕೂಡ ಋಗ್ವೇದದಲ್ಲೇ ಬರುವ ಮಂತ್ರಗಳು. ಎಲ್ಲ ಋಷಿಗಳು ಕೂಡ ಈ
ಇಂದ್ರನ ಬಳಿಗೆ, ಅರ್ಥಾತ್ ವ್ಯಾಸರೂಪನಾದ ಇಂದ್ರನ ಬಳಿಗೆ ಬಂದ್ರಂತೆ. ಅವರೆಲ್ಲರಿಗೂ ಜ್ಞಾನ ಅಂದ್ರೆ ಬಹಳ ಪ್ರಿಯ. ಅಲ್ಲಿ ಬಂದು ನಮ್ಮ ಕಣ್ ತೆರೆಸು, ನಮ್ಮಲ್ಲಿ ತುಂಬಿದ ಕತ್ತಲನ್ನು ದೂರ ಮಾಡು, ಸಂಸಾರದಿಂದ ನಾವು ಬದ್ಧರಾಗಿದ್ದೇವೆ. ಬಲೆಯಲ್ಲಿ ಹೇಗೆ ಒಂದು ಪ್ರಾಣಿ ಬದ್ಧ ಆಗಿರ್ತದೆ ಹಾಗೆ ನಾವು ಸಂಸಾರವೆಂಬ ಬಲೆಯಲ್ಲಿ ಬದ್ಧರಾಗಿದ್ದೀವಿ, ನಮ್ಮನ್ನು ಬಿಡಿಸು ಬಾ ಭಗವಂತನೇ ಅಂತ ಅವನನ್ನು ಉಪಸೇದು ಅವನ ಹತ್ರ ಹೋದ್ರಂತ ಅಂತ ಆ ಮೊದಲನೇ ಮಂತ್ರ ಹೇಳ್ತದೆ. ಆ ಅಂತಹ ವ್ಯಾಸರೂಪಿಯಾದ ಭಗವಂತನಿಗೆ ನಮಸ್ಕಾರ. ಇಲ್ಲಿ ತೀರ್ಥಾಟನ ಮಾಡಬೇಕು ಅಂತ ಬಂತಲ್ಲ, ಆ ಗುರುಗಳ ಹತ್ರ ಹೋಗಬೇಕು ಅಂತ ಬಂತಲ್ಲ, ಅದಕ್ಕಾಗಿ ಜಗತ್ತಿನ ಮಹಾಗುರುವಾದಂಥ ವೇದವ್ಯಾಸರ ಬಳಿಗೆ ಈ ಎಲ್ಲ ಶಿಷ್ಯರಾದ ಋಷಿಗಳೆಲ್ಲ ಧಾವಿಸಿದ್ರು ಅನ್ನೋದನ್ನ ಈ ವೇದ ಮಂತ್ರವು ಕೂಡ ಹೇಳ್ತದೆ. ಅದಕ್ಕಾಗಿ ಆ ವೇದ ಮಂತ್ರವನ್ನು ಮಂಗಲಾಚರಣಕ್ಕಾಗಿ ತಗೊಂಡೆ. ಉಪದೇಶಾದ್ಯರ್ಥಂ ತದ್ ಗವೇಷಣಾಯ ಅಟನಮೇವ ತೀರ್ಥಾಟನಂ ಅಂತ ವಿಷ್ಣು ತೀರ್ಥಾಚಾರ್ಯ ಹೇಳಿದರು. ಆ ಗುರುವನ್ನ ನಾವು ಅರಸಿಕೊಂಡು ಹೋಗಬೇಕು ಅಂತ ಅಲ್ಲಿ ಬಂದಿತ್ತು. ಇವರು ಎಲ್ಲರೂ ಗುರುವನ್ನು ಅರಸಿಕೊಂಡು ಹೋದರು. ಮುಂದೆ ಲಕ್ಷ್ಮೀದೇವಿ ಮಂತ್ರ ಮೊದಲನೇದು ವಯಸ್ಸುಪರ್ಣ ಉಪಾಸೇದುರಿಂದ್ರಂ ಅಂತ ಋಗ್ವೇದದ ಮಂತ್ರ. ಎರಡನೇದ್ದು ಶ್ರೀಯೇ ಜಾತ ಶ್ರೀಯಾ ನಿರೀಯಾಯ ಅಂತ ಋಗ್ವೇದದಲ್ಲಿ ಬರುವ ಲಕ್ಷ್ಮೀದೇವಿಯ ಮಂತ್ರ. ಅದು ತುಂಬಾ ಸುಂದರವಾದಂತಹ ಅರ್ಥವನ್ನು ಹೇಳಿತ್ತು. ಶ್ರೀಯೇ ಜಾತಃ, ಲಕ್ಷ್ಮೀದೇವಿಗಾಗಿ ಹುಟ್ಟಿದವರು ಈ ಸಾಧಕರು. ಅರ್ಥಾತ್ ಲಕ್ಷ್ಮೀದೇವಿಯ ಅನುಗ್ರಹವನ್ನ ತತ್ವಜ್ಞಾನದ ಮೂಲಕ ಗಳಿಸಲಿಕ್ಕಾಗಿಯೇ ಹುಟ್ಟಿದವರು. ಶ್ರೀಯಾ ನಿರೀಯಾಯ, ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಜ್ಞಾನ ಸಂಪಾದನೆಗಾಗಿ, ನಿರೀಯಾಯ ಮನೆಯನ್ನು ಬಿಟ್ಟು ಹೊರಗೆ ಬಂದವರಂತೆ. ಮನೆಯನ್ನು ಬಿಟ್ಟು ಹೊರಗೆ ಬಂದು ಗುರುವನ್ನು ಅರಸಬೇಕು ಅಂತ ಬರ್ತಲ್ಲ ಕಳೆದ ದಿವಸ, ಅದಕ್ಕಾಗಿ ಈ ಮಂತ್ರವನ್ನು ಉಪಯೋಗ ಮಾಡಿಕೊಂಡೆ. ಮತ್ತೆ ತನಗೆ ಯಾರು ಗುರು ಈ ತತ್ವವನ್ನು ಉಪದೇಶಿಸ್ತಾನೆ, ಲಕ್ಷ್ಮೀದೇವಿಯನ್ನು ಮತ್ತು ನಾರಾಯಣನನ್ನ, ಅಂಥವನಿಗೆ ತನ್ನ ಇಡೀ ಆಯುಷ್ಯವನ್ನೇ ಸಮರ್ಪಣೆ ಮಾಡ್ತಾನೆ ಆ ಗುರುವಿನ ಸೇವೆಗಾಗಿ. ಅಮಾಯಯಾನುವೃತ್ಯ ಅಂತ ಬಂತು ಭಾಗವತದಲ್ಲಿ. ಗುರುವಿನ ಮೂಲಕ ಇದೆಲ್ಲವನ್ನೂ ಕೂಡ ಕಲಿಯಬೇಕು. ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮ ದೈವತಃ ಅಂತ ಬಂತು. ಅಮಾಯ ಅನುವೃತ್ಯ, ಕಪಟವಿಲ್ಲದ ಸೇವೆ ಅವನಿಗೆ ಮಾಡಬೇಕು ಅಂತ. ಇಡೀ ಜೀವನವನ್ನೇ ಅಂತ ಗುರುವಿನ ಸೇವೆಗಾಗಿ ಸಮರ್ಪಣೆ ಮಾಡ್ಕೋತಾನಂತ ಈ ಶಿಷ್ಯ ಅಂತ. ಆ ಶ್ರೀಯೇ ಜಾತ ಶ್ರೀಯ ಆನಿರೀಯಾಯ ಶ್ರೀಯಂ ವಯೋ ಜರಿತೃಭ್ಯೋ ದದಾತಿ, ವಯಸ್ಸನ್ನೇ ಕೊಟ್ಟು ಬಿಡ್ತಾನೆ. ಶ್ರೀಯಂ ವಸಾನ ಅಮೃತತ್ವಮಾಯನ್, ಕೊನೆಗೆ ಆ ಲಕ್ಷ್ಮೀದೇವಿಯನ್ನೇ ಉಪಾಸಿಸಿ ಲಕ್ಷ್ಮೀನಾರಾಯಣನ ಉಪಾಸನೆ ಮಾಡಿದವನು ಮುಕ್ತನಾಗ್ತಾನೆ. ಹೀಗೆ ಆ ತತ್ವವನ್ನು ಉಪದೇಶ ಮಾಡಿದ ಗುರುವಿಗೂ ಮತ್ತೆ ಶಿಷ್ಯನಿಗೂ ಇಬ್ಬರಿಗೂ ಕೂಡ ಎಲ್ಲ ಅಪೇಕ್ಷೆಗಳು ಈಡೇರ್ತವಂತೆ ಅಂತೂ ಆ ಮಂತ್ರದಲ್ಲಿ ಬಂದಿದೆ. ಇದಾದ್ಮೇಲೆ ಮಧ್ವರೂಪನಾದ ಪ್ರಾಣನ ಸ್ತೋತ್ರ ಇದೆ. ತದಸ್ಯ ಪ್ರಿಯಮಭಿಪಾಥೋ ಅಶ್ಯಾಂ ನರೋ ಯತ್ರ ದೇವಯವೋ ವದಂತಿ ಗುರುಕ್ರಮಸ್ಯ ಸಹಿ ಬಂಧು ರಿತ್ಥಾ ವಿಷ್ಣೋ ಪದೇ ಪರಮೆ ಮಧ್ವ ಉತ್ಸಾಹ ಅಂತ ಮಂತ್ರ ಅದು. ಆ ಮುಖ್ಯ ಪ್ರಾಣ ಹೇಳಿದ ಶಾಸ್ತ್ರವೆಂಬ ತೀರ್ಥವನ್ನು ನಾನು ಸ್ವೀಕಾರ ಮಾಡ್ತೇನೆ. ಪಾಥ ಅಂದ್ರೆ ನೀರು, ಅವನು ಕೊಟ್ಟ ನೀರು ಅಂದ್ರೆ ತೀರ್ಥ, ತೀರ್ಥ ಅಂದ್ರೆ ಶಾಸ್ತ್ರ, ಅದನ್ನ ಉಪದೇಶ ಮಾಡ್ತೇನೆ, ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಅದನ್ನೇ ದೇವತೆಗಳು ಕೂಡ ಹರ್ಷದಿಂದ ಸ್ವೀಕಾರ ಮಾಡ್ತಾರೆ. ಗುರುಕ್ರಮಸ್ಯ ಸಹಿ ಬಂಧು, ಭಗವಂತನ ಬಂಧು, ಅವನ ಪುತ್ರ ಇವನು. ವಿಷ್ಣು ಪದೇ ಪರಮೇ ಮಧ್ವ ಉತ್ಸಾಹ, ಆ ಭಗವಂತನ ಶುಭವಾದ ಪಾದಕಮಲದಲ್ಲಿ ಈ ಮಧ್ವ ಆಸಕ್ತನಾಗಿದ್ದಾನೆ ಅಂತ ಇಷ್ಟೆಲ್ಲ ಅಲ್ಲಿ ಬಂದಿದೆ. ಅಲ್ಲಿ ಆ ಗುರುವಾದ ಲೋಕಗುರುವಾದ ಈ ಪ್ರಾಣನೂ ಕೂಡ ನಮಗೆ ಶಾಸ್ತ್ರವೆಂಬ ತೀರ್ಥವನ್ನು ಕೊಟ್ಟಿದ್ದಾನೆ ಅಂತ ಬಂದಿದೆ. ಅದಕ್ಕಾಗಿ 3 ವೇದೋಕ್ತ ಮಂತ್ರಗಳನ್ನ ಮೂಲ ರೂಪದಲ್ಲೇ ಹೇಳಿದೆ, ಅದನ್ನು ವಾಕ್ಯ ರೂಪದಲ್ಲಿ ಸೇರಿಸ್ಕೊಂಡು ಮಂಗಲಾಚರಣೆ ಮಾಡಿದ್ದೇನೆ, ಅದನ್ನು ಕೂಡ ವಿವರಿಸಿದ್ದೇನೆ. ಇವತ್ತು ನಾವೀಗ ನೋಡ್ಬೇಕಾದ ಸಂಗತಿಗೆ ಅವೆಲ್ಲವೂ ಮುಖ್ಯ ಅಂತ ಕಾಣಿಸಿದ್ರಿಂದ ಅದನ್ನು ಹೇಳಿದ್ದೇನೆ. ಅಂದ್ರೆ ಭಗವಂತ, ಅನಿಕೇತನ ಅಂದ್ರೆ ಆ ಅಕಾರವಾಚ್ಯನಾದ ಭಗವಂತನಲ್ಲಿ ನಾವು ನೆಲೆ ಮಾಡಿಕೊಳ್ಳುವುದು ಅಂತ ಅದರ ತಾತ್ಪರ್ಯ. ಈ ಅಕಾರದ ಮಹತ್ವವನ್ನು ಒಂದು ಬಾರಿ ಮನನ ಮಾಡಬೇಕು ಅಂತ ಕಾಣಿಸ್ತು ನನಗೆ. ಆದ್ರಿಂದ ಅನಿಕೇತ ಅಂತನ್ನುವುದು ನಮಗೆ ಹೆಚ್ಚು
ಸ್ಪಷ್ಟ ಆಗ್ಲಿಕ್ಕೆ ಸಾಧ್ಯ. ಸವಾ ಏಷ ವಾಚಃ ಪರಮೋ ವಿಕಾರೋ ಯದೇತನ್ ಮಹದುಕ್ತಂ ಅಂತ ಐತರೇಯ ಉಪನಿಷತ್ತು. ಮತ್ತೆ ಐತರೇಯ ಉಪನಿಷತ್ ಭಾಷ್ಯ ಹೇಳ್ತದೆ, ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬ್ರುವನ್ ಸರ್ವದೋಷ ವಿರುದ್ಧತ್ವಾದ್ ಗುಣಾನಾಂ ಅನ್ಯತಾಮಪಿ ವಿಷ್ಣೋರ್ವದತಿ ಜೀವೇಭ್ಯೋ ಜಡೇಭ್ಯಶ್ಚೈವ ಸರ್ವದಾ. ಅಕಾರ ಅಂತನ್ನುವುದು ಭಗವಂತನ ಮೊದಲ ನಾಮ ಅಂತ. ಯಾಕೆಂದ್ರೆ ಸರ್ವಗುಣಗಳನ್ನು ಅದು ಹೇಳ್ತದೆ. ಅಂದ್ರೆ ಸರ್ವಗುಣಗಳನ್ನು ಹೇಗೆ ಹೇಳ್ತದೆ? ಅಂದ್ರೆ ಅಲ್ಲ ಅಂತ ಅರ್ಥ. ಸರ್ವ ದೋಷಗಳಿಂದಲೂ ಈ ಗುಣಗಳು ಭಿನ್ನವಾದ್ದರಿಂದ ಅನ್ನುವುದು ಸರ್ವ ದೋಷಗಳಿಗಿಂತ ಭಿನ್ನವಾದ ಗುಣಗಳನ್ನು ಹೇಳ್ತದೆ. ಆ ಗುಣಸ್ವರೂಪನೇ ಅವನು. ಮತ್ತೆ ಅನ್ಯತಾಮಪಿ ಜಡಗಳಿಂದಲೂ ಜೀವನಿಂದಲೂ ಈತ ಭಿನ್ನ ಅನ್ನೋದನ್ನು ಕೂಡ ಈ ಅಕಾರ ಹೇಳ್ತದೆ. ಅಂದ್ರೆ ಭಿನ್ನ ಅಂತ ಕೂಡ ಅರ್ಥ ಇದೆ. ಇವೆಲ್ಲ ಅಕಾರದ ಬೇರೆ ಬೇರೆ ಅರ್ಥಗಳಷ್ಟೆ. ಅಕಾರಕ್ಕೆ ವಿರುದ್ಧ ಅಂತ ಅರ್ಥ, ಅಕಾರಕ್ಕೆ ಭಿನ್ನ ಅಂತ ಅರ್ಥ. ಜಡಗಳಿಂದಲೂ ಚೇತನಗಳಿಂದಲೂ ಈತ ಭಿನ್ನ ಅಂತ ಅದರ ತಾತ್ಪರ್ಯ. ಮತ್ತು ಎಲ್ಲ ದೋಷಗಳ ಅಭಾವವೂ ಕೂಡ ಈತನಲ್ಲಿದೆ ಅನ್ನೋದನ್ನ ಹೇಳ್ತದೆ. ಇದೇ ಅಕಾರ ಅನ್ನೋ ಶಬ್ದ. ಸಮ್ಯಕ್ ವಕ್ತೃತ್ವತಸ್ತಸ್ಮಾತ್ ಅಕಾರೋ ಮುಖ್ಯನಾಮ ಹಿ. ಆದ್ರಿಂದ ಅಕಾರ ಅನ್ನೋದು ಭಗವಂತನ ಮುಖ್ಯನಾಮ. ತದರ್ಥಾನೇಕದೇಶೇನ ಸರ್ವೇ ಶಬ್ದ ಸರ್ವೇ ಪಿಚೋಚರೆ. ಅಕಾರ ಏನನ್ನ ಹೇಳ್ತದೋ ಅದರದೇ ಸ್ವಲ್ಪ ಸ್ವಲ್ಪ ಭಾಗಗಳನ್ನು ಉಳಿದ ಶಬ್ದಗಳು ಹೇಳ್ತವೆ. ಆದ್ರಿಂದ ವಿಕಾರತ್ವಂ ವ್ಯಾಖ್ಯೇಯ ರೂಪತ್ವಂ ವಿಕಾರತ್ವಂ ವಿಹೋದಿತಂ. ಆದ್ರಿಂದ ಅಕಾರ ಅನ್ನುವುದು ವ್ಯಾಖ್ಯೇಯ, ಉಳಿದೆಲ್ಲ ಶಾಸ್ತ್ರವೂ ಕೂಡ ಅದರ ವ್ಯಾಖ್ಯಾನ. ತಸ್ಮಾದ್ ಅಕಾರ ಏವಾಯಂ ಸರ್ವಭಾಗಾತ್ಮಕ ಶ್ರುತಃ. ಅಕಾರ ಅನ್ನೋದೇ ಸರ್ವ ವಾಕ್ನ ಸ್ವರೂಪವಾಗಿದೆ. ಬೃಹದಾರಣ್ಯಕದ 3ನೇ ಅಥವಾ 5ನೇ ಅಧ್ಯಾಯದಲ್ಲಿ ಏಷತೆ ಆತ್ಮ ಸರ್ವಾಂತರಃ ಅಥೋನ್ಯದಾರ್ಥಂ ಅಂತ ಒಂದು ಭಾಗ ಇದೆ. ಅದು ಉಶಸ್ತ ಬ್ರಾಹ್ಮಣದಲ್ಲಿ ಬಂದಿರುವಂತಹ ಮಾತದು. ಅದೇನದು? ಅತಃ ಅಂದ್ರೆ ಆದ್ದರಿಂದ ಅಂತ ಅರ್ಥ ಅಲ್ಲ. ಅತಃ ಅಕಾರವಾಚ್ಯನಾದ ಪರಬ್ರಹ್ಮನಿಗಿಂತ ಅನ್ಯತ ಉಳಿದ ಈ ಜಗತ್ತೆಲ್ಲವೂ ಕೂಡ ಆರ್ತವಾಗಿದೆ, ಅಂದ್ರೆ ದುಃಖಪೂರ್ಣವಾಗಿದೆ. ಅವನೊಬ್ಬನೇ ದುಃಖರಹಿತ ಅಂತ ಹೀಗದರ ಅರ್ಥ. ಅದರ ಭಾಷ್ಯದಲ್ಲಿ ಅನಾಮ್ನೈವ ತಥೋ ವಿಷ್ಣು ವಿಷ್ಣು ಆಹುರ್ ವೇದ ಅದೋಷತಃ. ಎಲ್ಲಾ ಶಾಸ್ತ್ರಗಳು ಭಗವಂತನ ಅಂತ ಹೇಳ್ತವೆ, ಯಾಕಂದ್ರೆ ಅವನು ದೋಷರಹಿತನಾದ್ರಿಂದ. ಅದೋಷತ್ವಾತ್ ಗುಣೋದ್ರೇಕಾತ್ ಐತ್ಯುಕ್ತೋ ಹರಿಸ್ವಯಂ ಅಗಮ್ಯತ್ವಾಚ್ಚ ಬುದ್ಧ್ಯಾದೇಹ. ಮತ್ತು ಒಂದು ಕಾರಣ ಇದೆ ಆತನನ್ನ ಅಂತ ಹೇಳಲಿಕ್ಕೆ, ಅವನು ಬುದ್ಧಿಗೆ ನಿಲ್ಕೋದವನು ಅಲ್ಲ. ಆದ್ರಿಂದ ಆತ ಅನ್ನೋದು ಹೀಗೆ ನಿಷೇಧವನ್ನು ಹೇಳ್ತದೆ. ಹೀಗೆ ಬೃಹದಾರಣ್ಯಕದಲ್ಲಿ ಬಂದದ್ದು ಕೂಡ ನನಗೆ ನೆನಪಿಗೆ ಬಂತು. ಐತರೇಯ ಉಪನಿಷತ್ತಿನಲ್ಲೇ ಅಕಾರಸ್ಯ ವಿಕಾರೋಯಂ ಓಂಕಾರ ಇತಿ ಕಥ್ಯತೆ ಅಧಿಕೋಚ್ಚತ್ವಮಾನಂ ಹಿ ತಸ್ಯಾರ್ಥ ಸಮುದೀರಿತಃ ಅಕಾರೇಣೈವ ತತ್ಸರ್ವಂ ಮುಕ್ತಮಾಧಿಕ್ಯ ವಕ್ತೃತಃ ಅಧಿಕೋಚ್ಚ ಸ್ವರೂಪೋಸೋ ಮಾತಾ ಚಾಧಿಕ ಏವ ಹಿ. ಓಂಕಾರ ಅನ್ನುವುದು ಎಲ್ಲ ಶಾಸ್ತ್ರಗಳ ಮೂಲ ಅಂತ ನಾವು ಕೇಳಿರ್ತೇವೆ. ಓಂಕಾರಕ್ಕೂ ಮೂಲ ಈ ಅಕಾರವೇ. ಅಕಾರ ಹೇಳಿದ್ದನ್ನೇ ಓಂಕಾರವು ವ್ಯಾಖ್ಯಾನಿಸ್ತದಷ್ಟೆ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಈ 3 ಅರ್ಥಗಳಿವೆ. ನಮ್ಗೆಲ್ಲರಿಗೂ ಇದು ಗೊತ್ತಿದೆ. ಅಕಾರೇಣಾಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈ ಮಕಾರೇಣಾಭಿಧೀಯತೆ ಅಂತ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಅಕಾರ ಅನ್ನೋದು ಅಧಿಕ ಅನ್ನೋ ಅರ್ಥವನ್ನು ಹೇಳ್ತದೆ. ಉಚ್ಚ ಅನ್ನುವುದು ಶ್ರೇಷ್ಠ ಅನ್ನೋ ಅರ್ಥವನ್ನು, ಉಕಾರವು ಉಚ್ಚ ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತದೆ. ಮಕಾರ ಅವನು ಜ್ಞಾನ ಗಮ್ಯ ಅನ್ನೋ ಅರ್ಥವನ್ನು ಹೇಳ್ತದೆ. ಈ ಅಕಾರ ಸ್ವಯಂ ಅಧಿಕ ಅನ್ನೋದನ್ನ ಹೇಳೇ ಹೇಳ್ತದೆ. ಯಾಕೆಂದ್ರೆ ಅಂದ್ರೇನೆ ಅಧಿಕ ಅಂತ ಅರ್ಥ. ಅಧಿಕ ಅನ್ನೋದರ ಸಂಕ್ಷಿಪ್ತ ರೂಪವೇ ಈ ಉಕಾರ. ಓಂಕಾರದಲ್ಲಿರುವ ಉಕಾರ ಉಚ್ಚತ್ವವನ್ನು ಹೇಳ್ತದೆ. ಉಚ್ಚತ್ವ ಅಂದ್ರೆ ಅಧಿಕ ಉಚ್ಚತ್ವ, ಅತ್ಯಂತ ಉಚ್ಚತ್ವ ಅಂತ ಅರ್ಥ. ಅತ್ಯಂತ ಅನ್ನುವುದು ಅಕಾರದಿಂದಲೇ ಗಮ್ಯವಾದದ್ದು.
ಮಕಾರ ಏನು ಜ್ಞಾನವನ್ನು ಹೇಳ್ತದಲ್ಲ, ಭಗವಂತ ಜ್ಞಾನ ಸ್ವರೂಪ ಅಂತ, ಅದು ಸಾಧಾರಣ ಯಾವುದೋ ಅಲ್ಪ ಜ್ಞಾನ ಸ್ವರೂಪ ಅಲ್ವಲ್ಲ, ಅವನು ಅಧಿಕ ಜ್ಞಾನ ಸ್ವರೂಪನೇ ಆಗಿದ್ದಾನೆ. ಆ ಸರ್ವಜ್ಞತ್ವ ರೂಪವಾದ ಓಂಕಾರ ಅರ್ಥ ಮಕಾರದಿಂದ ತಿಳಿತದೆ. ಅದಲ್ಲದೆ ಅವನು ಜ್ಞಾನ ಸ್ವರೂಪನೂ ಹೌದು, ಅವನು ಜ್ಞಾನ ಗಮ್ಯನೂ ಹೌದು ಅನ್ನೋದು ತಿಳಿತದೆ. ನಾನು ಆವಾಗ ಹೇಳಿದ್ದು ಎರಡನೇ ಅರ್ಥ. ಆ ಅಕಾರನೇ ಅವನು ಅಧಿಕವಾಗಿ ಸರ್ವಜ್ಞನಾಗಿದ್ದಾನೆ ಅನ್ನೋದನ್ನು ಹೇಳ್ತದೆ. ಹೀಗೆಲ್ಲವೂ ಅಲ್ಲಿ ಬಂದು ಹೋಯಿತು. ಇದಷ್ಟೇ ಅಲ್ಲದೆ ನಾರಾಯಣ ಅನ್ನುವುದು ಕೂಡ ಅಕಾರ ನಾಮದ್ದೇ ವ್ಯಾಖ್ಯಾನ ಅಂತ ಆ ಇತರಿ ಉಪನಿಷತ್ ಭಾಷ್ಯದಲ್ಲಿದೆ. ನಾರಾಯಣ ಎಂಬಲ್ಲಿ ನ ಅ ರ ಅ ಯ ಅ ನ ಅ ಇಷ್ಟು 8 ಅಕ್ಷರಗಳಿವೆ. ನ ಎಂಬಲ್ಲಿ ಕೇವಲ ವ್ಯಂಜನ ಇಲ್ಲ, ಒಂದು ವ್ಯಂಜನ ಇದೆ, ಅದ್ರ ಜೊತೆಗೆ ಒಂದು ಅಕಾರ ಇದೆ. ಹೀಗೆ ಯಾವ ಅಕ್ಷರವೂ ಕೂಡ ಕೇವಲ ವ್ಯಂಜನ ಇರೋದಿಲ್ಲ, ವ್ಯಂಜನ ಅದ್ರ ಜೊತೆಗೆ ಒಂದು ಸ್ವರ ಇರ್ತದೆ. ಅಕಾರ ಭಿನ್ನ ಅನ್ನೋ ಅರ್ಥವನ್ನು ಹೇಳ್ತದೆ, ಅದು ನಮ್ಗೆ ಗೊತ್ತಿದೆ. ನಕಾರವೂ ಭಿನ್ನ ಅನ್ನೋ ಅರ್ಥವನ್ನು ಹೇಳುವುದರಿಂದ ಅಕಾರವೇ ನಕಾರವಾಗಿ ಪರಿಣಮಿಸಿತು. ನಾರಾಯಣ ಎಂಬಲ್ಲಿ ಮೊದಲಿರುವುದು ಆ ನಕಾರ ಏನು ಕಾಣಿಸ್ತದೆ ಅದು ಅಕಾರವೇ. ನಕಾರದ ಜೊತೆಗೆ ಅಕಾರ ಇದೆ, ಅವೆರಡು ಸೇರಿಯೇ ನ ಆಗಿವೆಯಲ್ಲ, ಆ ಅಕಾರವೇ ನಾವು ನೋಡುವಂಥ ಸಕಲ ಶಾಸ್ತ್ರಗಳಿಗೆ ಮೂಲಭೂತವಾದ ಅಕಾರ. ದೀರ್ಘೀಭೂತ ಪುನಸ್ತೇನೆ ವಾಕಾರೇಣ ಸಹಸ್ಥಿತ ಅಭಾವವಾಚ್ಯಕಾರಸ್ಯ ಹ್ಯರ್ಥೋ ರೇಪಃ ಕ್ಷಯಂ ವದನ್. ಈ ರಕಾರ ಅಂತ ಅನ್ನೋದು ನಾರಾಯಣ ಎಂಬಲ್ಲಿ ರ ಇದೆಯಲ್ಲ, ಅದು ರೇಫ ಏನಿದೆ, ರೇಫ ಅಂದರೆ ರಕಾರ ಅಂತ ಅರ್ಥ. ಅದು ರೀನ್ ಕ್ಷಯ ಅನ್ನೋ ಧಾತುವಿನಿಂದ ಬಂದದ್ದು. ಇಲ್ಲ ಅನ್ನೋ ಅಭಾವವನ್ನು ತೋರಿಸ್ತದೆ. ಅದು ಅಕಾರವೂ ಅಭಾವವನ್ನು ತೋರಿಸ್ತದೆ. ಆದ್ದರಿಂದ ಅಕಾರವೇ ರಕಾರವಾಗಿದೆ ಮತ್ತು ಅದು ದೀರ್ಘವೂ ಆಗಿದೆ. ಸೋಪ್ಯಕಾರೇಣ ಸಹಿತೋ ದೀರ್ಘತ್ವಂ ಸಮುಪಾಗತಃ ಅಭಾವವಾಚ್ಯಕಾರಸ್ಯ ಐಕಾರ್ಥ್ಯಾತ್ ಗತ್ಯಭಾವಯೋ ಯಕಾರತ್ವಂ ಗತಸ್ತಸ್ಮಾನ್ ನೋ ರೇಫಸ್ಯೋತ್ತರತ್ವತಃ ನತ್ವಂ ಗತೋ ಶಕಾರೋಸೌ ನೋ ವಿರುದ್ಧಾರ್ಥವಾಚಕಃ. ಮುಂದೆ ಯ ಅಂತಿದೆ, ನಾರಾಯ ಮೂರನೇ ಶಬ್ದ. ಯ ಅಂದ್ರೆ ಯಾ ಪ್ರಾಪಣೆ. ಪ್ರಾಪಣ ಅಂದ್ರೆ ಗತಿ ಅಂತ ಅರ್ಥ. ಗತಿ ಅಂದ್ರೆ ಹೊರಟು ಹೋಗುವುದು, ಇಲ್ಲಿದ್ದರಿಂದ ಈ ಇರುವ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವುದು. ದೋಷಗಳು ಯಾವುದು ಪರಮಾತ್ಮನಲ್ಲಿ ಇಲ್ಲವಾಗುವುದೇ ಯ. ಹೀಗೆ ಅಕಾರ ಏನನ್ನು ಹೇಳಿತೋ ಅದನ್ನೇ ಮತ್ತೆ ಯಕಾರವೂ ಹೇಳಿತು. ಮುಂದೆ ನಾರಾಯಣ ಎಂಬಲ್ಲಿ ನ ಇದೆಯಲ್ಲ, ಅದು ಮೂಲತಃ ನಕಾರ. ಹಿಂದಿರುವ ರಕಾರದ ಸಂಪರ್ಕದಿಂದಾಗಿ ಅದು ನಕಾರವಾಗಿದೆ. ವ್ಯಾಕರಣವನ್ನು ಅಭ್ಯಾಸ ಮಾಡಿದವರಿಗೆ ಅದು ಗೊತ್ತಿದೆ. ಆ ನ ಎಂಬ ಶಬ್ದವೂ ಕೂಡ ಅ ಎಂಬ ಶಬ್ದ ಹೇಳುವ ನಿಷೇಧವನ್ನೇ ಹೇಳ್ತದೆ. ಹೀಗೆ ತಥೋಕಾರ ಪ್ರಧಾನಂ ನಾಮ ಚಕ್ರಿಣಃ. ಆದ್ರಿಂದ ಅಕಾರ ಅನ್ನೋದು ಭಗವಂತನ ಪ್ರಧಾನ ನಾಮ ಇದು. ಅಕಾರ ನಾಮ ಅನ್ಯೋಸ್ತಿ ತಮೃತೇ ಪುರುಷೋತ್ತಮಂ. ಭಗವಂತನನ್ನು ಬಿಟ್ಟರೆ ಅಕಾರ ಅ ಎಂಬ ಹೆಸರನ್ನು ಯಾರೂ ಇಡೋದಿಲ್ಲಂತೆ. ಪರಮಾತ್ಮನ ಹೆಸರುಗಳನ್ನೇ ಕೇಶವ, ನಾರಾಯಣ, ಮಾಧವ ಇತ್ಯಾದಿ, ಬ್ರಹ್ಮ, ರುದ್ರ, ಶಿವ ಇತ್ಯಾದಿ ಹೆಸರುಗಳನ್ನು ಬೇರೆ ಬೇರೆಯವರಿಗೆ ಇಟ್ಟಿರ್ತಾರೆ. ಆದರೆ ನತು ಅಕಾರೋಯಂ ವರ್ತತೆ ಕೇಶವಂ ವಿನ. ಆದರೆ ಅಕಾರವನ್ನು ಮಾತ್ರ ಈ ಜಗತ್ತಿನಲ್ಲಿ ಯಾರು ಇಟ್ಕೊಂಡದ್ದು, ಯಾವ ತಂದೆ ತಾಯಂದಿರು ಕೂಡ ತಮ್ಮ ಮಕ್ಕಳಿಗೆ ಅ ಅಂತ ಹೆಸರಿಟ್ಟದ್ದು ಕಂಡು ಬರೋದಿಲ್ಲ. ಓಂಕಾರ ಅಂತ ಹೆಸರಿಟ್ಟದ್ದು ಕಂಡು ಬರ್ತದೆ ಹೊರತು ಅಕಾರ ಅಂತ ಇಟ್ಟದ್ದು ಯಾರಿಗೂ ಕೂಡ ಕಂಡು ಬರೋದಿಲ್ಲ. ವಾಯು ಮತ್ತೆ ಬ್ರಹ್ಮರು, ಶಿವ ಇವರೆಲ್ಲರೂ ಕೂಡ ಅಕಾರದಿಂದ ಕೆಲವು ಬಾರಿ ವಾಚ್ಯರಾಗಿದ್ದಾರೆ. ಅವರು ಹೇಗೆ ವಾಚ್ಯರು ಅಂದರೆ ಅದಕ್ಕೆ ಅವರ ಅಭಿಮಾನಿಗಳು ಮಾತ್ರ, ಹೊರತು ಅದರ ಅರ್ಥ ಅವರಲ್ಲಿ ಅನ್ವರ್ಥ ಆಗುವುದಲ್ಲ. ಅರ್ಥ ಅನ್ವರ್ಥ ಆಗುವುದು ಭಗವಂತನಲ್ಲಿ ಮಾತ್ರ, ಅದಕ್ಕೆ ಅವರ ಅಭಿಮಾನಿಗಳು ಮಾತ್ರ. ತಸ್ಮಾತ್ ಐತಿ ನಾಮೈತತ್ ವಿಷ್ಣು ಕೇವಲಮೇವ ಹಿ. ಆದ್ರಿಂದ ಇದು ಭಗವಂತನ ನಾಮ ಮಾತ್ರ, ಇದು ಕೇವಲ ಭಗವಂತನಿಗೆ ಸಲ್ಲುವ ನಾಮವಿದು. ಐತರೇಯದಲ್ಲೇ ಮುಂದೆ ಮತ್ತೊಂದು ಕಡೆ ಹೀಗಿದೆ, ಅಹ ಇತಿ ಬ್ರಹ್ಮ ತತ್ರಾಗತ ಮಹಮಿತಿ ಅಂತ. ಅಪೂರ್ಣವಾದ ಈ ಪ್ರಪಂಚಕ್ಕಿಂತ ಅವನು ಭಿನ್ನ ಅಂತ ಅರ್ಥ. ದೋಷರಹಿತನಲ್ಲ, ಅವನು ದೋಷರಹಿತ, ದೋಷ ಉಳ್ಳವನಲ್ಲ ಅಂತ ಅರ್ಥ. ಇದೆಲ್ಲವೂ ಕೂಡ ಅಕಾರದಿಂದಲೇ ತಿಳಿದು ಬರೋದು. ಅಹ ಇತಿ ಬ್ರಹ್ಮ ಅಂತ. ಅಹ ಅಕಾರ ಎಂಬುದು ಬ್ರಹ್ಮನನ್ನೇ ಹೇಳೋದು. ಯಾಕೆಂದ್ರೆ ಅಪೂರ್ಣವಾದ ಜಗತ್ತಿನಿಂದ ಆತ ಭಿನ್ನ,
ಮತ್ತು ದೋಷರಹಿತ. ಹೀಗೆ ಪರಮಾತ್ಮ ಅವನನ್ನೇ ನಿಕೇತನ ಎಂಬುದಾಗಿ ಭಾವಿಸುವುದೇ ಅನಿಕೇತನ ಎಂಬುದು ಶಬ್ದದ ಅರ್ಥ. ಭಗವಂತನಲ್ಲಿ ಪೂರ್ಣವಾದ ಶರಣಾಗತಿ ಅಂತ ಅರ್ಥ. ತೀರ್ಥಾಟನದ ಬಗ್ಗೆ ನಾವು ವಿಳಂಬ ಮಾಡಬಾರ್ದು. ಅವನಲ್ಲಿ ಆ ತೀರ್ಥಾಟನ ಮಾಡಲಿಕ್ಕೆ ಶೀಘ್ರವಾಗಿ ಪ್ರವೃತ್ತಿ ಮಾಡಬೇಕು. ಭಗವಂತನನ್ನು ಶರಣು ಹೋಗುವುದರಲ್ಲಿ ಯಾವುದೇ ವಿಳಂಬ ಸಲ್ಲದು ಅಂತ ಅದರ ಅರ್ಥ. ಆದ್ರಿಂದ ಭಾಗವತದಲ್ಲಿ ಇನ್ನೊಂದು ಕಡೆ ಮನ್ನಿಕೇತ ಅಂತ ಬರ್ತದೆ. ಮನ್ನಿಕೇತಂತು ನಿರ್ಗುಣಂ ಅಂತ. ಅಲ್ಲಿ ಮನ್ನಿಕೇತ ಅಂದ್ರೆ ನನ್ನ ಮನೆ ಅದು ನಿರ್ಗುಣ ಅಂತ ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ಅಲ್ಲೊಂದು ತುಂಬಾ ಸುಂದರವಾದ ಶ್ಲೋಕ. ವನಂತು ಸಾತ್ವಿಕೋ ವಾಸಃ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ದ್ಯೂತ ಸದನಂ ಮನ್ನಿಕೇತಂತು ನಿರ್ಗುಣಂ ಅಂತ. ಭಾಗವತದ 11ನೇ ಸ್ಕಂದದಲ್ಲಿ 25ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ ಅದು. ಈ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ ಹೀಗೆ 3 ಆಹಾರಗಳನ್ನ, 3 ಥರದ ದಾನಗಳನ್ನ ಎಲ್ಲ ಕಡೆನೂ ನಾವು ಕೇಳಿರ್ತೇವೆ. ಇಲ್ಲಿ ಸಾತ್ವಿಕ ವಾಸ, ರಾಜಸ ವಾಸ, ತಾಮಸ ವಾಸ ಮತ್ತೆ ನಿರ್ಗುಣ ವಾಸ ಅಂತ 4 ವಾಸಗಳನ್ನು ಭಗವಂತ ಹೇಳಿದ್ದಾನೆ. ಅದು ಬಹಳ ವಿಲಕ್ಷಣವಾಗಿದೆ. ಸಾತ್ವಿಕ ವಾಸ ಅಂದ್ರೆ ಯಾವುದು? ವನಂತು ಸಾತ್ವಿಕೋ ವಾಸ. ತಪೋವನದಲ್ಲಿ ಇದ್ದು ಬಿಡುವುದೇ, ಜಗತ್ತಿನ ಗೊಡವೆಯನ್ನೆಲ್ಲ ಕಿತ್ತೊಗೆದು ತಪೋವನದಲ್ಲಿ ಇದ್ದು ಬಿಡುವುದೇ ಸಾತ್ವಿಕ ವಾಸ. ಮತ್ತೆ ಸಾಂಸಾರಿಕ ಜಂಜಡವನ್ನು ಕಿತ್ತೊಗೆಯದೆ ಮನೆಯಲ್ಲೇ ಅದೇ ತೊಳಲಾಟದಲ್ಲೇ ಮುಂದುವರಿಯುವುದಕ್ಕೆ ರಾಜಸ ಅಂತಾರೆ. ಗ್ರಾಮ ಅಂದ್ರೆ ಮನೆ. ಹೀಗೆ ಸಾತ್ವಿಕ ಮತ್ತು ರಾಜಸ ವಾಸಗಳ ಬಗ್ಗೆ ಆಯ್ತು. ತಾಮಸಂ ದ್ಯೂತ ಸದನಂ ಅಂತಾರೆ. ಜೂಜಿನ ಅಡ್ಡೆಯಲ್ಲಿ ವಾಸ ಮಾಡಿದರೆ ಅದನ್ನ ತಾಮಸ ವಾಸ ಅಂತ ಹೇಳಿದ್ದಾರೆ. ಜೂಜಿನ ಅಡ್ಡೆ ಅಂದ್ರೆ ಎಲ್ಲಿ ಜೂಜಾಟ ನಡೀತದೋ ಅದು ಮಾತ್ರ ಅಂತ ಅರ್ಥ ಅಲ್ಲ. ಜೂಜಾಟ, ದುರ್ವ್ಯಸನಗಳು, ಇದಕ್ಕೆ ದಾಸನಾಗಿ ಮನುಷ್ಯ ಅವನು ಮನೆಯಲ್ಲೇ ಇದ್ರು, ವ್ಯಕ್ತಿ ಕಾಡಿನಲ್ಲಿದ್ರೂ ಕೂಡ ಅಲ್ಲಿ ಹೋಗಿ ದುರ್ವ್ಯಸನಗಳಿಗೆ, ವ್ಯಭಿಚಾರ, ಜೂಜಾಟ ಮೊದಲಾದವುಗಳಿಗೆ ದಾಸನಾದ್ರೆ ಅದು ತಾಮಸವಾಸವೇ. ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಈ ದುರ್ವ್ಯಸನಗಳಿಗೆ ಅವನು ದಾಸನಾದ್ರೆ ಅದು ಕೂಡ ತಾಮಸವಾಸವೇ. ಅದರಿಂದ ನೀವು ಎಲ್ಲಿ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿದ್ದು ಏನು ಮಾಡ್ತೀರಿ ಅಂತ ಅನ್ನೋದು ಮುಖ್ಯ. ಅದರಿಂದ ವನವನ್ನ ಸಾತ್ವಿಕ ವಾಸ ಅಂತ ಹೇಳಿರುವುದು ಯಾಕೆಂದ್ರೆ ವನದಲ್ಲಿದ್ದು ಅಧ್ಯಾತ್ಮದ ಕಾರ್ಯಗಳನ್ನು ಮಾಡ್ತಾನೆ ಹೊರತು ಜಗತ್ತಿನ ಗೊಡವೆ ಅವನಿಗೆ ಅಲ್ಲಿ ಇಲ್ಲ ಅಂತ ಅಷ್ಟು ತಾತ್ಪರ್ಯ ಅದಕ್ಕೆ. ಗ್ರಾಮ ರಾಜಸವಾಸ ಅಂತ ಹೇಳುವುದು ಯಾಕೆ? ಮನೆಯಲ್ಲಿದ್ದು ಸಾಂಸಾರಿಕ ಕೃತ್ಯಗಳನ್ನೇ ಮಾಡ್ತಿದ್ದಾನೆ, ಹೆಚ್ಚಿನ ಅಧ್ಯಾತ್ಮದ ಸಾಧನೆಯೂ ಇಲ್ಲ, ಏನು ದುರ್ವ್ಯಸನಗಳಿಗೆ ಅವನು ಬಲಿಯೂ ಆಗಲಿಲ್ಲ, ಅವನನ್ನ ತಾಮಸವಾಸ ಅಂತ ಹೇಳೋದು. ಮನೆಯಲ್ಲೇ ಇದ್ದು ದುಶ್ಚಟಗಳಿಗೂ ಬಲಿಯಾಗಲಿಲ್ಲ, ಆಧ್ಯಾತ್ಮಿಕ ಸಾಧನವನ್ನು ಮಾಡಲಿಲ್ಲ, ಆದ್ರೆ ಅದು ರಾಜಸವಾಸ. ಇದಕ್ಕೆ ಸಂಬಂಧಿಸಿದಂತೆ ಮಹಾಭಾರತದ ಯಕ್ಷ ಪ್ರಶ್ನದ ಮಾತೊಂದು ನಂಗೆ ನೆನಪಿಗೆ ಬರ್ತದೆ. ಪಠಕಾಹ ಪಾಠಕಾಶ್ಚೈವ ಏಚಾನ್ಯೇ ಶಾಸ್ತ್ರಚಿಂತಕಾಹ ಸರ್ವೇ ವ್ಯಸನಿನೋ ಮೂರ್ಖಾಹ ಯಃ ಕ್ರಿಯಾವಾನ್ ಸ ಪಂಡಿತ ಅಂತ. ಓದುವವರು ಅಂದ್ರೆ ಶಿಷ್ಯರು, ಮತ್ತೆ ಪಾಠಕಾಹ ಪಾಠ ಹೇಳುವಂಥ ಗುರುಗಳು, ಶಾಸ್ತ್ರದ ಚಿಂತನದಲ್ಲಿ ತೊಡಗಿರುವಂತಹ ಬೇರೆ ಯಾರೇ ಆಗಲಿ ಅವರು ಒಂದು ವೇಳೆ ವ್ಯಸನಿಗಳಾದರೆ, ದುರ್ವ್ಯಸನಕ್ಕೆ ಬಲಿ ಬಿದ್ದರೆ ಅವ್ರನ್ನ ಮೂರ್ಖರು ಅನ್ಬೇಕು. ಯಾರು ವೇದೋಕ್ತ ಕ್ರಿಯೆಗಳನ್ನ ಅರಿತುಕೋತಾನೆ, ಅರಿತು ಆಚರಿಸ್ತಾನೆ ಅವನನ್ನೇ ಪಂಡಿತ ಅಂತ ಹೇಳಬೇಕು ಅಂತ ಮಹಾಭಾರತದಲ್ಲಿ ಹೀಗೆ ಕಂಡು ಬರ್ತದೆ. ಹಾಗಾಗಿ ವ್ಯಸನಕ್ಕೆ ಅವನು ಬಲಿ ಬಿದ್ದರೆ, ಜೂಜು, ವ್ಯಭಿಚಾರ ಮೊದಲಾದೆಲ್ಲ ವ್ಯಸನಗಳಿಗೆ ಬಲಿ ಬಿದ್ದರೆ ಅವನು ವನದಲ್ಲಿದ್ರು ಗ್ರಾಮದಲ್ಲಿದ್ರು ಅದು ತಾಮಸವಾಸವೇ. ಮನ್ನಿಕೇತಂತು ನಿರ್ಗುಣಂ. ಹೀಗೆ ಸಾತ್ವಿಕ, ರಾಜಸ, ತಾಮಸ ಇಷ್ಟರ ಬಗ್ಗೆ ನೋಡಿ ಆಯ್ತು. ಇನ್ನ ಮನ್ನಿಕೇತ, ನನ್ನ ಮನೆ ಒಂದಿದೆ. ನನ್ನ ಮನೆ ಅಂದ್ರೆ ದೇವಾಲಯ, ಅದೇ ನಿರ್ಗುಣವಾಸ ಅಂತ. ಸಾತ್ವಿಕ ಕರ್ತೃಗಳು, ಸಾತ್ವಿಕ ದಾನ, ಸಾತ್ವಿಕ ಯಜ್ಞ ಹೀಗೆಲ್ಲ ಭಗವದ್ಗೀತಾ ಹೇಳ್ತಾನೆ. ವಾಸಸ್ಥಾನಗಳು 3 ವಿಧ ಅಂತೆಲ್ಲ ಬಂದಿದೆ, ಇಲ್ಲಿ 4 ಅಂತ ಬಂದಿದೆ. ಅದು ಹೇಗೆ ಅಂತ ಪ್ರಶ್ನೆ. ನಿರ್ಗುಣ ಅಂದ್ರೆ ಗುಣರಹಿತವಾದ್ದು, ಸತ್ವರಜಸ್ತಮ ಗುಣಗಳಿಂದ ರಹಿತವಾದ್ದು ಅಂತ ಸಾಮಾನ್ಯವಾಗಿ ನಮ್ಗೆ ಗೊತ್ತಾಗ್ತದೆ. ಈ ವನ ಅಂದ್ರೆ ಕಾಡು, ಗ್ರಾಮ ನಾಡು, ಮತ್ತೆ ಜೂಜಿನ ಅಡ್ಡೆ, ವ್ಯಭಿಚಾರದ ಸ್ಥಳಗಳು ಮತ್ತು ದೇವಾಲಯ, ನಾವು ನೋಡುವಂತಹ ದೇವಾಲಯ, ಮನೆ ಮೊದಲಾದದ್ದೆಲ್ಲವೂ ಕೂಡ
ಇವೆಲ್ಲವೂ ಕೂಡ ಸತ್ವರಜ ಸ್ತಮೋ ಗುಣಗಳಿಂದ ಹುಟ್ಟಿದ್ದಲ್ಲ. ಸತ್ವರಜ ಸ್ತಮೋ ಗುಣಗಳು ಇಲ್ಲದೆ ಇವ್ಯಾವು ಏನು ಹುಟ್ಟಿದ್ದಲ್ಲ. ಆದ್ದರಿಂದ ಇದೊಂದು ದೇವಾಲಯ ಒಂದನ್ನು ನಿರ್ಗುಣ ಅಂತ ಹೇಳೋದು ಹೇಗೆ? ವನದಲ್ಲಿದ್ದು ಮನುಷ್ಯ ಸಾತ್ವಿಕ ಕಾರ್ಯಗಳನ್ನು ಮಾಡ್ತಾನೆ, ಆದ್ರಿಂದ ಅದು ಸಾತ್ವಿಕ ವಾಸ ಅನ್ನುವುದಾದ್ರೆ, ದೇವಾಲಯದಲ್ಲಿಯೂ ಕೂಡ ಸಾತ್ವಿಕ ಕಾರ್ಯಗಳನ್ನೇ ಮನುಷ್ಯ ಮಾಡ್ತಾನೆ, ಆದ್ರಿಂದ ಅದು ಕೂಡ ಸಾತ್ವಿಕ ವಾಸವೇ ಆಗಬೇಕಲ್ಲ. ಅದು ಹೇಗೆ ನಿರ್ಗುಣವಾಸ ಆಗೋದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೀಗೆ ಉತ್ತರ, ಮನ್ನಿಕೇತ ಅಂದ್ರೆ ನನ್ನ ಆಶ್ರಯ ಅಂತ ಅರ್ಥ ಅಲ್ಲ, ನನ್ನ ಮನೆ, ನಾನು ಇರುವ ದೇವಾಲಯ ಅಂತ ಹೀಗೆ ಅರ್ಥ ಅಲ್ಲ. ಅದಕ್ಕೆ ಮನ್ನಿಕೇತ ಅಂದ್ರೆ ನಾನೇ ಆಶ್ರಯ ಅಂತ ಅರ್ಥ ಅಂತದ್ದು. ನನ್ನ ಸ್ವರೂಪವಾದ ಮನೆ, ಭಕ್ತರಿಗೆ ನನ್ನನ್ನು ನಾನೇ ಕೊಟ್ಕೋತೇನೆ. ಏಸ್ತುಷ್ಯೇತ ಆತ್ಮ ಆತ್ಮದೋಹರಿಹಿ ಅಂತ ಅದಕ್ಕೆ ಬಂದಿರೋದು. ಭಗವಂತ ತನ್ನನ್ನು ತಾನೇ ಕೊಟ್ಕೋತಾನೆ, ತನ್ನಲ್ಲೇ ಈ ಭಕ್ತನನ್ನು ಇಟ್ಟು ಬಿಡ್ತಾನೆ ಅಂತ. ಮನ್ನಿಕೇತಂ ಮದ್ರೂಪಂ ನಿಕೇತನ ಮಿತ್ಯನೇನ ಅರ್ಥಾಂತರಸ್ಯ ಅತ್ಯುತ್ತಮಸ್ಯ ಸೂಚಿತತ್ವಾತ್ ನಿರ್ಗುಣತಾಯಾಹ ಮುಖ್ಯಾಯಾಹ ಏವ ಶ್ಲಿಷ್ಟತಮತ್ವಾತ್. ಈ ಜಗತ್ತಿನಲ್ಲಿ ನಿರ್ಗುಣವಾದದ್ದು ಅಂದ್ರೆ ನಾನೇ ಮುಖ್ಯವಾಗಿ ನಿರ್ಗುಣ, ಗುಣಭೃತ್ ನಿರ್ಗುಣ. ಸತ್ವರಜಸ್ತಮ ಗುಣಗಳ ಪ್ರಭಾವಕ್ಕೆ ಬಲಿಯಾಗದವನು ನಾನೇ. ಮುಕ್ತಿಗೆ ಬಂದಂಥವರು ಉಳಿದವರೆಲ್ಲರೂ ಕೂಡ ಆ ನಿರ್ಗುಣ ವಾಸವನ್ನು ಪಡಿತಾರೆ. ನನ್ನಲ್ಲೇ ಇವರೆಲ್ಲರೂ ಕೂಡ ಇರುವಂಥವ್ರು. ಆದ್ರಿಂದ ಮನ್ನಿಕೇತಂ ನನ್ನ ಸ್ವರೂಪವೇ ಆದ ಒಂದು ನನ್ನ ದಿವ್ಯ ಮಂಗಳ ರೂಪ ಏನಿದೆ ಅದೇ ನಿರ್ಗುಣವಾಸ. ಅದಕ್ಕಾಗಿ ಮುಕ್ತಿಯನ್ನು ಪಡೆಯುವುದು ಅಂದ್ರೆ ಭಗವಂತನನ್ನು ಹೊಂದುವುದು, ಭಗವಂತನ ಪಾದವನ್ನು ಸೇರುವುದು ಅಂತ ಈಗ ಹೇಳ್ತಿರ್ತಾರೆ. ಅದರಿಂದ ನಿರ್ಗುಣವಾಸ ಅಂದ್ರೆ ಅದೇ ಅರ್ಥ. ಅದಕ್ಕಾಗಿ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಅಂತ ಹೀಗೆ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಮತ್ತೂ ಒಂದು ಸಂಗತಿ ಇದೆ. ನಾವು ತಪೋವನ, ದೇವಾಲಯ, ತುಳಸಿ ತೋಟ ಮೊದಲಾದವುಗಳಲ್ಲಿ ಹೋಗಿ ಅಲ್ಲಿ ಭಗವಂತನ ರೂಪಗಳನ್ನೇ ಅನುಸಂಧಾನಿಸಿದರೆ, ವನಾದಾವಪಿ ತಥಾ ಅನುಸಂಧಾನವತಃ ತದಪಿ ನಿರ್ಗುಣಮೇವ ಅಂತ ಇನ್ನೊಂದರ್ಥ. ಭಗವಂತ ಘಟದಲ್ಲಿ ಘಟದ ರೂಪದಿಂದಿದ್ದಾನೆ, ಮಠದಲ್ಲಿ ಮಠದ ರೂಪದಿಂದಿದ್ದಾನೆ, ಕಾಡಿನಲ್ಲಿ ಕಾಡದ ರೂಪದಿಂದಿದ್ದಾನೆ. ಎಲ್ಲ ಕಡೆಯೂ ಆಯಾ ರೂಪದಿಂದ ಅವನು ಇದ್ದೇ ಇದ್ದಾನಲ್ಲ. ಆದ್ದರಿಂದ ಆ ಭಗವಂತನನ್ನು ನಾವು ವನಕ್ಕೆ ಹೋಗಿ ವನ ರೂಪದಲ್ಲೇ ಅವನಿದ್ದಾನೆ ಅಂತ ಉಪಾಸಿಸಿದರೆ ಅದು ಕೂಡ ಒಂದು ಶ್ರೇಷ್ಠವಾದ ಉಪಾಸನೆ ಆಗ್ತದಂತ. ಭಗವಂತನನ್ನ ವನ ಅಂತ ಉಪಾಸಿಸುವುದು ಆ ದೃಷ್ಟಿಯಿಂದ ಅದೇನು ಆಶ್ಚರ್ಯ ಏನಲ್ಲ. ಭಗವಂತನನ್ನ ಆರಾಮ ಕಲ್ಪವೃಕ್ಷಾಣಾಂ ವಿರಾಮ ಸಕಲಾಪದಾಂ ಅಭಿರಾಮ ಸ್ತ್ರೀಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭು ಅಂತ ಆ ಭಗವಂತನನ್ನ ಆರಾಮ, ಒಂದು ತೋಟ ಅಂತಾನೆ ಒಂದು ಶ್ಲೋಕ ಹೇಳ್ತದೆ. ಕಲ್ಪವೃಕ್ಷಗಳ ಮಹತ್ವ ನಮ್ಗೆ ಗೊತ್ತಿದೆ. ಕಲ್ಪವೃಕ್ಷ ನಮ್ಗೆ ಬೇಡಿದ್ದೆಲ್ಲವನ್ನು ಕೊಡ್ತದೆ. ಭಗವಂತ ಒಂದು ಕಲ್ಪವೃಕ್ಷ ಅಲ್ಲ ಇವನು, ಕಲ್ಪವೃಕ್ಷದ ತೋಟ ಇವನು ಅಂತ. ವಿರಾಮ ಸಕಲಾಪದಾಂ, ಎಲ್ಲ ಆಪತ್ತುಗಳಿಗೆ ಅವನು ತಡೆ ಹಾಕುವವನು. ತ್ರಿಲೋಕಾನಾಂ ಅಭಿರಾಮ, ಮೂರು ಲೋಕಕ್ಕೂ ಕಣ್ಣಿಗೆ ಸಂತೋಷವನ್ನು ಕೊಡುವಂಥವನು. ಅಂಥ ರಾಮ ನಮಗೆ ಒಡೆಯನಾಗಿರಲಿ ಯಾವತ್ತು ಅಂತ ಆ ಶ್ಲೋಕ ಹೇಳೋದು. ತದ್ವನಂ ನಾಮ ತಲವಕಾರ ಉಪನಿಷತ್ನಲ್ಲಿ ಆ ಭಗವಂತನನ್ನ ವನ ಅಂತ ಉಪಾಸಿಸಬೇಕು ಅಂತಿದೆ. ಸವಿಷ್ಣು ತದ್ವನಂ ನಾಮ ತತತ್ವಾತ್ ವನನೀಯತಃ. ಭಗವಂತನನ್ನು ವನ ಅಂತ ಉಪಾಸನೆ ಮಾಡಬೇಕು, ತಪೋವನ ಅಂತ ಉಪಾಸನೆ ಮಾಡಬೇಕು. ಯಾಕಂದ್ರೆ ತತ ಅಂದ್ರೆ ವ್ಯಾಪ್ತ, ವನ ಅಂದ್ರೆ ವನ ಸೇವನೆ, ನಮ್ಮೆಲ್ಲರಿಂದು ಸೇವಿಸಲ್ಪಡುವವನು. ಆದ್ರಿಂದ ಆತನನ್ನ ವನ ಅಂತಂತಾರೆ. ಆದ್ರಿಂದ ಅವನು ವನನೆ. ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂತ ಭಗವಂತನನ್ನ ವೃಕ್ಷಗಳು, ಬರೇ ಒಂದು ವೃಕ್ಷ ಅಲ್ಲ, ಅವನು ಅನೇಕ ವೃಕ್ಷಗಳಲ್ಲಿ ಆ ವೃಕ್ಷದ ರೂಪದಂತೆ ಅವನಿದ್ದಾನೆ ಅಂತ ಶಾಸ್ತ್ರ ಅವನು ವರ್ಣಿಸಿದೆ. ಭಗವಂತ ಹೀಗೆ ಸರ್ವವ್ಯಾಪ್ತ ಆದ್ದರಿಂದ ತಪೋವನದಲ್ಲಿ ತಪೋವನ ರೂಪ, ದೇವಾಲಯದಲ್ಲಿ ದೇವಾಲಯದ ರೂಪದಲ್ಲಿ, ತುಳಸಿ ತೋಟ ಮೊದಲಾದವುಗಳಲ್ಲಿ ಒಳಗಡೆ ಅಂತರ್ಯಾಮಿಯಾಗಿ ಆಯಾ ರೂಪದಿಂದಲೇ ಇದ್ದಾನೆ. ಆದ್ರಿಂದ ಅವನ ರೂಪವೇ ನಿರ್ಗುಣ. ಇಂಥ ಉಪಾಸನೆ ನಿರ್ಗುಣ ಮುಕ್ತಿಗೆ ಸಾಧನ ಆಗ್ತದೆ. ಸಾತ್ವಿಕ, ರಾಜಸ, ತಾಮಸ ಅಂತ ಏನು ವಿಭಾಗಿಸಿದವಲ್ಲ, ನಿರ್ಗುಣನಾದ ಭಗವಂತನ ರೂಪವನ್ನ ಅದರ ಒಳಗೆ ಕಾಣದೆ ಹೋದ್ರೆ ಆಗದು ಸಾತ್ವಿಕ, ರಾಜಸ, ತಾಮಸ.
ಭಗವಂತನನ್ನು ಕಂಡ್ರೆ ಯಾವುದು ಸಾತ್ವಿಕವೂ ಅಲ್ಲ, ಯಾವುದು ರಾಜಸವೂ ಅಲ್ಲ. ಮನುಷ್ಯ ಎಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಏನು ಮಾಡ್ತಿದ್ದಾನೆ ಅಂತ ಅನ್ನೋದು ಮುಖ್ಯ. ಯಾಕೆಂದ್ರೆ ಕಾಡಿಗೆ ಹೋದವನು ಕೂಡ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಕಾಡಿಗೆ ಹೋದ್ರೂ ಅವನಿಗೆ, ಮೂರ್ಖನಾದವನಿಗೆ, ಮದೋನ್ಮತ್ತನಾದವನಿಗೆ ಅಲ್ಲೂ ಭಯಾನೇ ಆಗ್ತದಂತೆ. ತತ್ವಜ್ಞಾನವಿಲ್ಲದವನಿಗೆ ಕಾಡೇನು ನಾಡೇನು. ಸಾತ್ವಿಕ ಆಹಾರ ಅಂದ್ರೆ ಯಾವ ಆಹಾರ ಎಲ್ಲರಿಗೆ ಯಾರಿಗೆ ಹಿತಕರ ಅನಿಸ್ತದೋ, ರುಚಿಕರ ಅನಿಸ್ತದೋ ಅಂತ ಆಹಾರವನ್ನು ಸಾತ್ವಿಕ ಅಂತ ಅನ್ಬೇಕು ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದಾರೆ. ಯಾವುದು ಹಾಗಾದ್ರೆ ಸಾತ್ವಿಕ ಆಹಾರ? ಸಾತ್ವಿಕರಿಗೆ ಪ್ರಿಯವಾದ ಆಹಾರ ಅಂದ್ರೆ ಯಾವುದು? ಒಬ್ಬೊಬ್ಬರಿಗೆ ಒಂದೊಂದು ಸಾತ್ವಿಕ ಆಹಾರ ಅಂತ ಅನಿಸ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ರುಚಿಕರವಾಗಿರ್ತದೆ. ಅದು ಹೇಗೆ ಅಂದ್ರೆ ಅದ್ಯಾವುದೂ ಮುಖ್ಯ ಅಲ್ಲ. ಯಾವುದರಿಂದ ತತ್ವಜ್ಞಾನ ಪ್ರಾಪ್ತ ಆಗ್ತದೋ, ಯಾವ ಆಹಾರ ಸೇವನೆಯಿಂದ ಆ ಆಹಾರವೇ ಸಾತ್ವಿಕ ಆಹಾರ ಅಂತ ಹೇಳ್ಬೇಕು. ಹಾಗೇನೆ ಯಾವ ಸ್ಥಳದಲ್ಲಿ ನೀವಿದ್ದಾಗ ತತ್ವಜ್ಞಾನಕ್ಕೆ ಅದು ಕಾರಣ ಆಗ್ತದ, ಆ ಸ್ಥಳವೇ ತಾತ್ವಿಕ ಸ್ಥಳ ಅನ್ನೋ ನಿಯಮವನ್ನ ಒಪ್ಪಬೇಕು. ಸ್ಥೂಲ ದೃಷ್ಟಿಯಿಂದ ದೇವಾಲಯ, ಜೂಜಿನ ಕಟ್ಟೆ ಮತ್ತು ವನ ಅಂತ ಹೀಗೆ ವಿಭಾಗಗಳನ್ನು ಹೇಳಿದ್ದಾರೆ ಅಷ್ಟೆ. ಮುಖ್ಯವಾಗಿ ಎಲ್ಲಿ ವಾಸ ಮಾಡಿದಾಗ ಯಾರಿಗೆ ಸತ್ವರಜಸ್ತಮೋ ಗುಣಗಳ ಮೂಲಕವಾಗಿ ಮನೋವಿಕಾರ ಆಗೋದಿಲ್ವೋ ಆ ಸ್ಥಳವೇ ನಿರ್ಗುಣ. ಯದ್ಯದ್ಧರೇ ಸನ್ನಿಹಿತಂ ತತ್ತಚ್ಛುದ್ಧತರಂ ಮತಂ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಭಗವಂತನ ಸನ್ನಿಧಾನ ಎಲ್ಲಿದೆಯೋ ತತ್ತತ್ ಶುದ್ಧತರಂ ಮತಂ, ಅದೆಲ್ಲವೂ ಕೂಡ ಅತ್ಯಂತ ಶುದ್ಧ ಅಂತ ಶಾಸ್ತ್ರ ಹೇಳುವುದು ಈ ದೃಷ್ಟಿಯಿಂದ. ಇಲ್ಲಿ ಹೀಗೊಂದು ಮಾತಿದೆ ನೋಡಿ, ನಿರ್ಗುಣ ಅಂದ್ರೆ ಮುಖ್ಯವಾಗಿ ಭಗವಂತನ ಲೋಕ. ಉಳಿದ ವನಾದಿಗಳು, ವನ, ಗ್ರಾಮ ಇತ್ಯಾದಿಗಳು ನಮಗೇನು ಸಿಕ್ಕಿವೆ, ನಾವು ಅಲ್ಲಿ ಹೋಗಿ ಏನು ವಾಸ ಮಾಡ್ತೀವಿ, ಅಲ್ಲೆಲ್ಲ ಕಡೆ ನಿರ್ಗುಣನಾದ ಭಗವಂತನನ್ನೇ ನಾವು ಧ್ಯಾನಿಸ್ತಾ ಇದ್ರೆ, ನಮ್ಮ ಮನಸ್ಸನ್ನು ಶುದ್ಧವನ್ನಾಗಿ ಇಟ್ಕೊಂಡಿದ್ರೆ, ಆ ವನ, ಗ್ರಾಮ ಇವೆಲ್ಲವೂ ಕೂಡ ಸತ್ವರಜ ಸ್ತಮೋ ಗುಣಗಳ ಮೂಲಕವೇ ಪಂಚಮಹಾಭೂತಗಳಿಂದಲೇ ಹುಟ್ಟಿದ್ದಾದರೂ ಕೂಡ ಅವೆಲ್ಲವೂ ನಮಗೆ ಮನೋವಿಕಾರ ಮಾಡಲಿಕ್ಕೆ ವಿಫಲ ಆಗ್ತವೆ. ಅವಾಗ ಅವೆಲ್ಲವೂ ನಿರ್ಗುಣವೇ ಆಗಿಬಿಡ್ತವೆ. ಮುಖ್ಯವಾದ ದೃಷ್ಟಿಯಿಂದ ಭಗವಂತನ ಲೋಕವೇ ನಿರ್ಗುಣ, ಭಗವಂತನೇ ನಿರ್ಗುಣ. ಆದರೆ ಗೌಣ ಮುಖ್ಯ ರೀತಿಯಿಂದ ಈ ಕಾಡು, ನಾಡು ಇವೆಲ್ಲವನ್ನು ಕೂಡ ನಾವು ನಿರ್ಗುಣ ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ತನ್ನ ವಾಸಸ್ಥಳವನ್ನು ದೇವಾಲಯವನ್ನಾಗಿ ನಿರ್ಗುಣವಾಗಿ ಮಾಡಿಕೊಳ್ಳಬೇಕು, ಅದ್ರ ಬಗ್ಗೆ ನಮ್ಮ ದೃಷ್ಟಿಕೋನ ಇರಬೇಕು ಅಂತ. ಇದನ್ನೇ ಆಧುನಿಕ ಭಾಷೆಯಲ್ಲಿ ಹೇಳ್ತಿರ್ತಾರೆ, ಸ್ಪಿರಿಚುವಲೈಸ್ ಯುವರ್ ಲೈಫ್ ಅಂತ. ನಾವಂತೂ ಈಗ ಲೈಫ್ನಲ್ಲಿ ಇದ್ದೇವೆ, ಈ ಜೀವನವನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಸದ್ಯ ನಾವಿಲ್ಲೇ ಇದ್ದೇವೆ. ಇರುವ ಈ ಲೈಫನ್ನೇ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ಮತ್ತೆ ನಾವಿರುವ ಪ್ರತಿಯೊಂದು ಸ್ಥಳವನ್ನು, ನಮಗೆ ಸಿಗುವಂತಹ ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ನಾವು ಭಗವಂತನ ಅಧಿಷ್ಠಾನ ಎಂಬುದಾಗಿ ಭಾವಿಸ್ತಾ ಹೋಗಬೇಕು. ಸಿಗುವ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಭಗವಂತನನ್ನು ಕಾಣಬೇಕು, ಭಗವಂತನ ಪ್ರತೀಕ ಅದು ಅಂತ ತಿಳಿಬೇಕು. ಪ್ರತಿಯೊಂದು ಕಾಲವೂ ದೇಶವೂ ಭಗವಂತನ ಸ್ಮರಣೆಗೆ ನಮಗೆ ಕಾರಣ ಆಗಬೇಕು. ಪ್ರತಿಯೊಂದು ಕ್ರಿಯೆಯೂ ಭಗವಂತನ ಪೂಜೆ ಆಗಬೇಕು. ಆವಾಗಲೇ ನಮ್ಮ ಜೀವನವನ್ನು ಸಗುಣತ್ವದಿಂದ ನಿರ್ಗುಣತ್ವಕ್ಕೆ ಏರಿಸಿದಂತೆ. ಸ್ಪಿರಿಚುವಲೈಸಿಂಗ್ ಅವರ್ ಲೈಫ್ ಈಸ್ ಲೈಕ್ ದಿಸ್. ಹೀಗೆ ಇದನ್ನು ನೋಡಿದ್ದೀವಿ. ಇದ್ರ ಬಗ್ಗೆ ಮುಂದೆ ಇನ್ನೂ 350ನೇ ಶ್ಲೋಕದಲ್ಲಿ ಬರುವುದಿದೆ ಅಂತೆ. ನಾವು ಇಲ್ಲಿವರೆಗೆ ನೋಡಿದ್ದೆಲ್ಲವನ್ನು ಕೂಡ ಇಲ್ಲಿ ಸಮಾಪ್ತ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.